ಇವತ್ತಿನ ಪ್ರಸಕ್ತ ವರ್ತಮಾನ ಕಾಲಕ್ಕೆ ಬಹಳ ಸೂಕ್ತವಾದಂಥ ವಿಷಯ, ಬಹಳ ಸಮರ್ಪಕವಾದಂಥದ್ದು ಮತ್ತು ಅಗತ್ಯವಾದಂಥ ವಿಷಯ. ಇದು ಸೈದ್ಧಾಂತಿಕ ವಿಷಯ ಅಲ್ಲ, ಸಿದ್ಧಾಂತ ಅಲ್ಲ, ಅತ್ಯಂತ ವ್ಯಾವಹಾರಿಕವಾದಂಥ ವಿಷಯ ಮತ್ತು ನೇರವಾಗಿ ನಮ್ಮೆಲ್ಲರಿಗೂ ಸಂಬಂಧಪಟ್ಟದ್ದು ಮತ್ತು ನಿತ್ಯದ ಅನುಭವ ನಮ್ಮದು. ಆ ವಿಷಯವನ್ನು ವಿಮರ್ಶೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಬಹುದು ಅನ್ನೋವಂಥ ಒಂದು ಆಶಯ. ವಿಮರ್ಶೆ ಮಾಡ್ತಾ ಇರುವಾಗ ಕೆಲವರಿಗೆ ಅನ್ನಿಸ್ಬೋದು, ನಮ್ಮ ಕುಟುಂಬದ ವಿಷಯ ಇವ್ರಿಗೆ ಹೇಗೆ ಗೊತ್ತು ಅಂತ. ನಾನು ನಿಮ್ಮ ನಿರ್ದಿಷ್ಟ ಕುಟುಂಬದ ಬಗ್ಗೆ ಗೊತ್ತಿಲ್ಲದೆ ಹೋದರೂ ನನಗೆ ಈ ಕುಟುಂಬ ಪ್ರಬೋಧನ ಅಂತ ಹೇಳಿದ್ರಲ್ಲ, ಅದು ಪ್ರಮೋದನ ಅಂತ ಹೇಳಿದ್ರು. ಕುಟುಂಬ ಪ್ರಬೋಧನ, ಪ್ರಬೋಧನ್ ಅಂದರೆ ಜಾಗೃತಗೊಳಿಸುವುದು ಅಂತ. ಮಲಗಿದ್ದವರನ್ನ ಅಕಸ್ಮಾತ್ ಅವರ ಅವಶ್ಯಕತೆಗಿಂತ ಹೆಚ್ಚಾಗಿ ನಿದ್ರೆ ಮಾಡ್ತಾ ಇದ್ರೆ ಎಬ್ಬಿಸಲೇಬೇಕು. ನಮ್ಮ ಕುಟುಂಬಗಳು ಸ್ವಲ್ಪ ಹಾಗೆ ನಿದ್ರೆ ಮಾಡ್ತಾ ಇವೆ. ಕುಟುಂಬಗಳನ್ನು ಜಾಗೃತಗೊಳಿಸಬೇಕು. ಅದಕ್ಕಾಗಿ ಒಂದು ಚಟುವಟಿಕೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಇಡೀ ದೇಶದಲ್ಲಿ ಈ ವಿಷಯ ಇಟ್ಕೊಂಡು ನಾನು ಸುತ್ತಾಡ್ತಾ ಇರ್ತೀನಿ. ಕುಟುಂಬ ಪ್ರಬೋಧನ, ಇದು ನನ್ನ ಕಾರ್ಯಕ್ಷೇತ್ರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ನನಗೆ ಕೊಟ್ಟಿರುವಂಥ ನನ್ನ ಕಾರ್ಯಕ್ಷೇತ್ರ. ವಿಷಯ ನಮ್ಮ ಕುಟುಂಬ, ನಮ್ಮ ವೃತ್ತಿ, ಇವೆರಡರಲ್ಲೂ ಸಮನ್ವಯ ಹೇಗೆ ಅಂತ. ವಿಶ್ವನಾಥ್ ಅವ್ರಿಗೆ ಮುಂಚೆ ಹೇಳಿದ್ದೆ, ನನ್ನ ಅವಧಿ ನಾನು ಶುರು ಮಾಡುವ ಮೊದಲು ಹಿಂದಿನ ಅವಧಿಯಲ್ಲಿ ಸ್ವಾಮೀಜಿಯವರು ಹೇಳಿದ್ರಲ್ಲ, ಪ್ರಾರ್ಥನೆ ಮಾಡಬೇಕು ಅಂತ. ಇಲ್ಲಿ ಪ್ರಾರ್ಥನೆ ಆಗಿದೆ ಅನ್ನೋದು ಗೊತ್ತು, ಆದರೂ ನಾವೆಲ್ಲರೂ ಸರಸ್ವತಿಯ ಆರಾಧಕರೂ ಹೌದು, ಸರಸ್ವತಿಯನ್ನು ಪ್ರತಿನಿತ್ಯ ಆವಾಹನೆ ಮಾಡ್ತಾ ಇರತಕ್ಕಂಥ ಸಾಧಕರೂ ಹೌದು. ಅದಕ್ಕಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥ ಸರಸ್ವತಿಯ ಒಂದು ಪ್ರಾರ್ಥನೆ ಒಂದು 4 ಸಾಲು ನಾನು ಹೇಳ್ತೀನಿ, ತಾವೆಲ್ಲರೂ ಕೇಳಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಯಾ ಕುಂದೇಂದು ತುಷಾರಹಾರ ಧವಲ, ಯಾ ಶುಭ್ರವಸ್ತ್ರಾನ್ವಿತಾ, ಯಾ ವೀಣಾವರದಂಡಮಂಡಿತಕರಾ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಮುಂದಿನ ಒಂದು ಶ್ಲೋಕ ಎಲ್ಲರೂ ಹೇಳೋದು, ನಾನು ಶುರು ಮಾಡ್ತೀನಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೇನೆ, ಎಲ್ಲರೂ ನಿಮ್ಮ ಸ್ವರವನ್ನು ಸೇರಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂ ಚ ದೇಹಿ ಮೇ. ನಮ್ಮ ಕುಟುಂಬ, ನಮ್ಮ ವೃತ್ತಿ, ಇದೆರಡರ ನಡುವೆ ಸಮನ್ವಯವನ್ನು ಸಾಧಿಸೋದು ಹೇಗೆ? ಅತ್ಯಂತ ವ್ಯಾವಹಾರಿಕವಾದಂಥ ವಿಷಯ. ಆಗಲೇ ಹೇಳಿದಾಗೆ ನಮ್ಮೆಲ್ಲರ ನಿತ್ಯದ ಅನುಭವದ ವಿಷಯ ಇದು. ನಿಮ್ಮಲ್ಲಿ ಗೃಹಸ್ಥರು ಅಂದರೆ ಮದುವೆಯಾದವರು
ತಮ್ಮದೇ ಆದಂಥ ಒಂದು ಸಂಸಾರವನ್ನು ನಡೆಸ್ತಾ ಇರೋರು. ಅಂತ ಗೃಹಸ್ಥರು ಯಾರ್ಯಾರು? ಯಾರು ಮಹಿಳೆಯರು ಕೈ ಮೇಲೆ ಮಾಡಬೇಡಿ. ಅಂತ ಗೃಹಸ್ಥರು ಕೈ ಮೇಲೆ ಮಾಡಿ. ಯಾರ್ಯಾರು? ಕೈ ಬಿಡಿ. ಅಂದರೆ ಒಬ್ಬಿಬ್ಬರು ನನ್ನಾಗೆ ಬ್ರಹ್ಮಚಾರಿ ಶಿಕ್ಷಕರು ಇದ್ದಾರೆ ಅಂತ ಆಯ್ತು, ಅವರು ಕೈ ಎತ್ತಲಿಲ್ಲ. ಇನ್ನು ಗೃಹಿಣಿಯರು ಉಳಿದವ್ರ ಪೈಕಿ ಯಾರು ಇನ್ನೂ ಗೃಹಿಣಿಯರಾಗಿಲ್ವೋ ಅವ್ರು ಕೈ ಎತ್ತೋದಕ್ಕೆ ಅವ್ರಿಗೆ ಸಂಕೋಚವಾಗುತ್ತೋ ಸಂತೋಷವಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಯಾರು ಗೃಹಿಣಿಯರಿದ್ದಾರೆ ಅವರು ಕೈ ಮೇಲೆ ಮಾಡಿ. 8 ಜನ ಇದ್ದಾರೆ, ಕೈ ಬಿಡಿ. ಈಗ ತಾವೆಲ್ಲರೂ ಕೈ ಎತ್ತದ್ರಲ್ಲ, ನಾವು ಗೃಹಿಣಿಯರು ಅನ್ನೋದು ನಮಗೆ ಅಭಿಮಾನದ ವಿಷಯವೋ, ನಾವು ಗೃಹಿಣಿಯರು ಅನ್ನೋದು ನಮಗೆ ದುಃಖದ ಬೇಸರದ ವಿಷಯವೋ ಅಂತ ಕೇಳಿದ್ರೆ ಯಾರೂ ದುಃಖದ ವಿಷಯ ಅಂತ ಹೇಳೋದಿಲ್ಲ, ಅದಕ್ಕೆ ಕೈ ಎತ್ತಿಸೋದಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾನು ಅರ್ಧ ಹೇಳಿದ್ರೆ ಗೊತ್ತಿರೋರು ಪೂರ್ತಿ ಮಾಡಿದ್ದೇನೆ. ಸಂಸಾರದ ಗುಟ್ಟು, ಯಾರು ಸಂಸಾರದ ಗುಟ್ಟನ್ನು ರಟ್ಟು ಮಾಡೋದಿಲ್ಲ. ಅದು ಅವರು ಸಂಸಾರದ್ದು ಅಕ್ಕಪಕ್ಕದ ಸಂಸಾರದವರು ಗುಟ್ಟು ರಟ್ಟು ಮಾಡೋದ್ರೊಳಗೆ ಯಾವಾಗಲೂ ಮುಂದೆ. ವ್ಯಾಧಿಯ ರಟ್ಟು, ಕಾಯಿಲೆ ಆದರೆ ಅದನ್ನು ಮುಚ್ಚಿಟ್ಕೊಂಡ್ರೆ ಆ ಕಾಯಿಲೆ ನಿಮ್ಮನ್ನು ನುಂಗಾಕ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಮುಚ್ಚಿಟ್ಕೋಬಾರ್ದು. ಸಂಸಾರದ ಗುಟ್ಟು ಎಲ್ಲ ಕಡೆ ರಟ್ಟು ಮಾಡಬಾರ್ದು. ಅದನ್ನು ನಾವೇನೇ ಸಮಾಧಾನ ಮಾಡಿಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ಹಾಗೆ ಮಾಡ್ತಾ ಇರೋರು ನಾವೆಲ್ಲರೂ ಇದ್ದೇ ಇದ್ದೀವಿ. ಕುಟುಂಬ ವೃತ್ತಿ ಸಮನ್ವಯ, ಇದು 3 ಪರಿಕಲ್ಪನೆಗಳು. ಮೊದಲೇ ಹೇಳಿಬಿಡ್ತೀನಿ, ನಾನು ಶುದ್ಧ ಕನ್ನಡದಲ್ಲೇ ನನ್ನ ವಿಷಯವನ್ನು ಮುಂದೆ ಹೇಳೋದು. ಯಾರಿಗಾದರೂ ಅರ್ಥವಾಗದೆ ಹೋದರೆ ಕೈ ಎತ್ತಿದ್ರೆ ಅದರ ಕಂಗ್ಲಿ ಶಬ್ದ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಅದು ಕನ್ನಡದಲ್ಲಿ ಶುದ್ಧವಾದ ಅಪ್ಪಟ ಕನ್ನಡದಲ್ಲೇ ನಾನು ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪರಿಕಲ್ಪನೆ ಅಂದರೆ ಇಂಗ್ಲೀಷಲ್ಲಿ ಕನ್ಸೆಪ್ಟ್ ಅಂತ ಹೇಳ್ತೀರ. ಕುಟುಂಬ ಇಂಗ್ಲೀಷಲ್ಲಿ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ, ಅಷ್ಟೇ ಅಲ್ಲ. ವಿಶ್ ಯು ಎ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಶುಭಾಶಯ ಹೇಳೋದು ಅಂತ. ಅಂದರೆ ನೀವು ಸಂಸಾರ ಸುಖವಾಗಿರಲಿ ಅಂತ ಹೇಳಿದ್ರೆ ಅದರಲ್ಲಿ ಸಾಮಾನ್ಯವಾಗಿ ವಾಡಿಕೆಯಲ್ಲಿ ಗೃಹೀತವಾಗಿರ್ತಕ್ಕಂಥ ಅರ್ಥ ಅಂದರೆ ಎಲ್ಲ ಸಂಪತ್ತು, ಸಾಧನ, ಸೌಕರ್ಯ, ಎಲ್ಲ ಸಮೃದ್ಧಿ ಎಲ್ಲ ಚೆನ್ನಾಗಿರಲಿ, ಸಾಕಷ್ಟು ಖರ್ಚು ಮಾಡೋದಕ್ಕೆ ಮತ್ತು ಉಳಿಸೋದಕ್ಕೆ ನಿಮ್ಮ ಹತ್ರ ಒಳ್ಳೆ ಹಣದ ಶಕ್ತಿ ಇರಲಿ, ಇಷ್ಟೇ ಅಲ್ಲ. ಕುಟುಂಬ ಅನ್ನುವಾಗ ಫ್ಯಾಮಿಲಿ ಅಲ್ಲ. ಅದು ಫ್ಯಾಮಿಲಿ ಅನ್ನೋ ಶಬ್ದ ಆಮೇಲೆ ಬಂತು. ಕುಟುಂಬ ಅನ್ನೋದು ಯಾವಾಗ ಈ ದೇಶದಲ್ಲಿ ಬಂತೋ ಗೊತ್ತಿಲ್ಲ. ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಇರತಕ್ಕಂಥ ನಮ್ಮೆಲ್ಲರಿಗೂ ಈ ಕೌಟುಂಬಿಕ ಪರಿಕಲ್ಪನೆ ಬಂದಿದ್ದು ಭಗವಂತನಿಂದಾನೆ. ಏನು ಶ್ರೇಷ್ಠತೆ ಇದೆ ನೋಡಿ ನಮ್ಮ ದೇಶದ್ದು. ನಮ್ಮ ದೇವರುಗಳನ್ನು ನಾವು ಕಲ್ಪನೆ ಮಾಡ್ಕೋಬೇಕಾದ್ರೆ ಒಬ್ಬಿಬ್ಬರು ಬ್ರಹ್ಮಚಾರಿ ದೇವರುಗಳು, ಉಳಿದವರು ಎಲ್ಲರೂ ಸಂಸಾರಸ್ಥರು. ಪಾರ್ವತಿ ಅಂತ ಹೇಳಿದಾಗ ಪರಮೇಶ್ವರ ಒಂದೇ ಬರಬೇಕು. ಸರಸ್ವತಿ ಅಂತ ಹೇಳಿದಾಗ ಏನು ಬರಬೇಕು? ಜೋರ ಹೇಳಿ. ಪಾರ್ವತಿ ಪರಮೇಶ್ವರ ವಾಡಿಕೆಯಲ್ಲಿದೆ, ಬ್ರಹ್ಮ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇನೆ. ಈಗಂತೂ ಮುಂದಿನ ಎಲ್ಲರೂ ಹೇಳೇ ಹೇಳ್ತೀರ. ಮಹಿಳೆಯರಂತೂ ಹೇಳೇ ಹೇಳ್ತಾರೆ. ವಿಷ್ಣು ಅಂದರೆ ಆಮೇಲೆ ಮುಂದೆ ಏನು ಬರಬೇಕು? ಯಾಕೋ ಹೇಳಿದವರು ಕಮ್ಮಿ ಇದ್ರು. ಲಕ್ಷ್ಮಿ, ತಮಾಷೆಯಾಗಿ ಹೇಳಿದೆ ಅಷ್ಟೇನೆ. ಅಂದರೆ ದೇವರು ಸಹ ಸಂಸಾರಸ್ಥರು, ಪತಿ ಪತ್ನಿಯರು. ಮತ್ತು ನಮ್ಮ ಮದುವೆ ಆಗುವಾಗಲೂ ದೇವರು ಮದುವೆ ಮಾಡಿಕೊಂಡಲ್ಲ, ಅದನ್ನು ನಾವು ಕಲ್ಪಿಸ್ಕೊಳ್ತೀವಿ. ನಮ್ಮ ಮದುವೆ ಸಮಾರಂಭಗಳಲ್ಲಿ ಸೀತಾ ಕಲ್ಯಾಣ ಅಂತ ಒಂದು ಕಾರ್ಯಕ್ರಮನೂ ಮಾಡೋದುಂಟು, ಗಿರಿಜಾ ಕಲ್ಯಾಣ ಅಂತ ಕಾರ್ಯಕ್ರಮ ಮಾಡೋದುಂಟು, ಶ್ರೀನಿವಾಸ್ ಕಲ್ಯಾಣ ಅಂತ ಕಾರ್ಯಕ್ರಮ ಮಾಡೋದುಂಟು. ಮತ್ತು ಯಾರಿಗಾದರೂ ನಾವು ಶುಭ ಕೋರಬೇಕಾದರೆ
ನೀವು ಪಾರ್ವತಿ ಪರಮೇಶ್ವರರಂತೆ ಇರಬೇಕು. ಹೊಸ ದಂಪತಿಗಳಿಗಂತೂ ಲಕ್ಷ್ಮೀನಾರಾಯಣ ಸ್ವರೂಪಿಗಳು ಅಂತ ಹೇಳ್ತಾರೆ. ಅಂದರೆ ನಮ್ಮ ಕುಟುಂಬದ ಕಲ್ಪನೆ ಬರೀ ಭೌತಿಕವಾದಂಥ ಲೌಕಿಕವಾದಂಥ ವಿಷಯಗಳಿಗೆ ಮಾತ್ರ ಸೀಮಿತವಾದುದು ಅಲ್ಲ. ಅದು ಇರಬೇಕು, ಅದಕ್ಕಿಂತ ಮಿಗಿಲಾರದು. ಅದಕ್ಕೆ ನಾವು ನಮ್ಮ ಕುಟುಂಬ ಪಾರ್ವತಿ ಪರಮೇಶ್ವರರ ಕುಟುಂಬದಂತೆ ಇರಬೇಕು ಅಂತ ಹೇಳ್ತೀವಲ್ಲ. ನಮ್ಮ ಕುಟುಂಬದ ಕಲ್ಪನೆ ನಾನು, ನನ್ನ ಹೆಂಡತಿ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಮಕ್ಕಳು ಇಲ್ಲಿಂದ ಪ್ರಾರಂಭ ಆದರೆ ವಸುಧೈವ ಕುಟುಂಬಕಂ ಅಂತ ಹೇಳ್ತೀವಿ ನಾವು. ಅಯಂ ನಿಜ ಪರೋವೇತಿ ಗಣನ ಲಘುಚೇತಸಾಂ ಉದಾರ ಚರಿತಾನಂತೂ, ಈಗೆಲ್ಲರೂ ಒಟ್ಟಿಗೆ ಹೇಳಿ, ವಸುಧೈವ ಕುಟುಂಬಕಂ. ಇದು ಕುಟುಂಬದ ಪರಿಕಲ್ಪನೆ. ಇದನ್ನೇ ಬಸವಣ್ಣವರು 12ನೇ ಶತಮಾನ ಹೇಳಿದ್ದು. ಇವನಾರವ ಎನ್ನದೆರಯ್ಯ, ಇವ ನಮ್ಮವ ಇಂದೆನಿಸರಯ್ಯ. ಇವನು ಬೇರೆ ಅವನು ಬೇರೆ ಅಂತ ಹೇಳೋರು ಸಣ್ಣ ಮನಸ್ಸಿನವರು. ಉದಾರ ಚರಿತಾನಂತು, ಆ ಚರಿತ ಅಂದರೆ ಅದರೊಳಗೆ ಚಾರಿತ್ರ್ಯ ಬರುತ್ತೆ, ನಡವಳಿಕೆ ಬರುತ್ತೆ, ಸಂಸ್ಕೃತಿ ಬರುತ್ತೆ. ಯಾರ ನಡವಳಿಕೆ, ಯಾರ ಸಂಸ್ಕೃತಿ ಉದಾತ್ತವಾಗಿದೆಯೋ ಅವರ ಪಾಲಿಗೆ ವಸುಧೈವ ಕುಟುಂಬಕಂ. ಇಡೀ ವಿಶ್ವ ಒಂದು ಮನೆ, ಇಡೀ ಮಾನವ ಸಮೂಹ ಒಂದು ಕುಟುಂಬ. ಅದಕ್ಕಾಗಿ ನಾವು ನಮ್ಮ ಜಗತ್ತಿನ ಬಗ್ಗೆ, ಮಾನವ ಸಮೂಹದ ಬಗ್ಗೆ ಪದ ಬಳಸ್ತೀವಿ. ಮನುಕುಲ, ಮಾನವತೆ, ಮಾನವ. ನಮ್ಮ ಉತ್ತರ ಭಾರತದಲ್ಲಿ ಮಾನವೇಂದ್ರ ಅನ್ನೋ ಹೆಸರಿನವರು ಸಿಗ್ತಾರೆ. ಅಂದರೆ ಎಲ್ಲ ಜಾತಿ, ಭಾಷೆ, ಪಂಥ, ಸಮುದಾಯ, ಸಂಪ್ರದಾಯ, ಜಾತಿ, ಇಡೀ ಜಗತ್ತಿನಲ್ಲಿ ಇರತಕ್ಕಂಥ 100 ದೇಶಗಳು ಅವರವರು ತಾವು ಬೇರೆ ಬೇರೆ ಅಂತ ಅಂದ್ಕೊಳ್ಬಹುದು. ಆದರೆ ಅವರೆಲ್ಲರನ್ನು ಒಳಗೊಂಡಂಥ ವೈಶ್ವಿಕ ಕುಟುಂಬದ ಪರಿಕಲ್ಪನೆ ಭಾರತದ್ದು ಮತ್ತು ಭಾರತದ್ದು ಮಾತ್ರ.